ಈದ್ ಮತ್ತು ಮೊಹರಂಗೆ 2 ಫ್ರೀ ಗ್ಯಾಸ್ ಸಿಲಿಂಡರ್. ಇದು ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ತೇಜಸ್ವಿ ಯಾದವ್, ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್ ಅಥವಾ ಸಿದ್ದರಾಮಯ್ಯ ಮಾಡಿರೋ ಘೋಷಣೆ ಅಲ್ಲ. ಇವರುಗಳ ಪೈಕಿ ಯಾರೇ ಈ ಘೋಷಣೆ ಮಾಡಿದ್ರು ಈಗಾಗಲೇ ಇದಕ್ಕೆ ಪ್ರತಿಕ್ರಿಯೆಗಳನ್ನ ನೀವು ಟಿವಿ ಚಾನೆಲ್ಗಳಲ್ಲಿ ಹಾಗೂ ಬಿಜೆಪಿ ಸಂಘ ಪರಿವಾರದ ಸೋಷಿಯಲ್ ಮೀಡಿಯಾ ವೇದಿಕೆಗಳಲ್ಲಿ ನೋಡಾಗಿರ್ತಾ ಇತ್ತು. ನೋಡಿ, ಇವರು ಕಳೆದ 7 ದಶಕಗಳಿಂದ ಹೀಗೆ ಮಾಡ್ತಾ ಬಂದಿದ್ದಾರೆ. ಒಂದು ಸಮುದಾಯವನ್ನ ಇದೇ ರೀತಿ ತುಷ್ಟೀಕರಣ ಮಾಡ್ಕೊಂಡು ಬಂದಿದ್ದಾರೆ ಅಂತ ಮೋದಿ, ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಆದಿಯಾಗಿ ತೇಜಸ್ವಿ ಸೂರ್ಯ, ಶೋಭಾ ಕರಂದ್ಲಾಜೆ, ಸಿ.ಟಿ. ರವಿ, ಅಶೋಕ್, ಯತ್ನಾಳ್ ಬಗೆಯ ಮುಸ್ಲಿಂ ದ್ವೇಷಿ ಹೇಳಿಕೆಗಳನ್ನ ಕೊಟ್ಟಾಗಿರ್ತಾ ಇತ್ತು. ಅಷ್ಟೇ ಯಾಕೆ, ಕರ್ನಾಟಕದ ಸುಳ್ಳುಕೋರ ಚಕ್ರವರ್ತಿ ಸೂಲಿಬೆಲೆ ತರದ ಭಾಷಣಕೋರರು ಅಯ್ಯಯ್ಯೋ ನೋಡ್ರಿ, ನಿಮ್ಮ ತೆರಿಗೆ ದುಡ್ಡನ್ನೆಲ್ಲ ಹೀಗೆ ಸಾಬ್ರಿಗೆ ಬಿಟ್ಟಿ ಭಾಗ್ಯ ಕೊಟ್ಟು ಪೋಲ್ ಮಾಡ್ತಾ ಇದ್ದಾರೆ, ಎಂತ ಅವಸ್ಥೆ ಕಣ್ರಿ. ಹೀಗೆ ಬಿಟ್ಟಿಯಾಗಿ ಕೊಟ್ರೆ ಆ ಸಮುದಾಯ ಕಲಿತು ಮುಂದೆ ಬಂದು ಮುಖ್ಯವಾಹಿನಿಯಲ್ಲಿ ನಮ್ಮ ಜೊತೆ ಸೇರ್ಕೊಳ್ಳೋದಾದ್ರೂ ಹೇಗೆ ಕಣ್ರಿ ಅಂತ ಬೀದಿ ಬದಿಯಲ್ಲಿ ತೀರಾ ವಿಕಾರವಾಗಿ ಚೀರಿಕೊಳ್ತಾ ತಿರುಗಾಡ್ತಾ ಇದ್ರು. ಅರ್ನವ್ ಗೋಸ್ವಾಮಿ, ಸುಧೀರ್ ಚೌಧರಿ ತರದ ದಿಲ್ಲಿಯವರ ಸಹಿತ ಕನ್ನಡದ ಅಜಿತ್ ಹನುಮಕ್ಕನವರ ತರದ ಮಡಿಲ ಮೀಡಿಯಾ ಆಂಕರ್ಗಳಂತೂ ಇಡೀ ದೇಶವೇ ಎಕ್ಕೊಟ್ಟು ಹೋಯ್ತಲ್ರಿ, ಇದೇನ್ ಮಾಡ್ತಿದ್ದಾರೆ, ಹೀಗಾದ್ರೆ ಸಾಬ್ರು ಮೈ ಮುರಿದು ದುಡಿಯೋದು ಯಾವಾಗ, ನಮ್ಮ ತೆರಿಗೆ ದುಡ್ಡನ್ನ ಸಿದ್ದರಾಮಯ್ಯ ಹೀಗ ಖಾಲಿ ಮಾಡೋದು, ಇಡೀ ರಾಜ್ಯ ದಿವಾಳಿ ಆಗ್ತಿದೆಯಲ್ರಿ ಅಂತ ಕೂಗಾಡ್ತಾ ಇಲ್ಲಿ ಎಲ್ಲರ ನೆಮ್ಮದಿಯನ್ನ ಹಾಳು ಮಾಡಿ ಹಾಕ್ಬಿಡ್ತಾ ಇದ್ರು. ಆದ್ರೆ ಏನ್ ಮಾಡೋದು, ಈದ್ ಮತ್ತು ಮೊಹರಂಗೆ ಫ್ರೀ ಗ್ಯಾಸ್ ಸಿಲಿಂಡರ್ ಘೋಷಣೆ ಮಾಡಿರೋದು ರಾಹುಲ್ ಗಾಂಧಿನೂ ಅಲ್ಲ, ಅಖಿಲೇಶ್ ಯಾದವ್ ಅವರು ಅಲ್ಲ, ಸಿದ್ದರಾಮಯ್ಯನವರಂತೂ ಅಲ್ವೇ ಅಲ್ಲ. ಪ್ರತಿ ವರ್ಷ ಈದ್ ಮತ್ತು ಮೊಹರಂ ಸಂದರ್ಭದಲ್ಲಿ 2 ಗ್ಯಾಸ್ ಸಿಲಿಂಡರ್ಗಳನ್ನು ಉಚಿತವಾಗಿ ನೀಡಲಾಗತ್ತೆ ಅಂತ ಗೃಹ ಸಚಿವ ಬಿಜೆಪಿಯ ಅಮಿತ್ ಶಾ ಜಮ್ಮು ಕಾಶ್ಮೀರದಲ್ಲಿ ಘೋಷಣೆ ಮಾಡಿದ್ದಾರೆ. ಈದ್ ಕೆ ಮೌಕೆ ಪರ್, ಮೊಹರಂ के मौके पर 2 गैस के सिलेंडर मुफ्त दिए जाएंगे. 2 गैस के सिलेंडर. ಜಮ್ಮು ಕಾಶ್ಮೀರದ ಮೇಂಧಾರ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಅಬ್ದುಲ್ಲಾ ಮುಫ್ತಿ ಮತ್ತು ನೆಹರು ಗಾಂಧಿ ಕುಟುಂಬ 90ರ ದಶಕದಿಂದಲೂ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರವನ್ನು ಹರಡಿದೆ. ಆದರೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಕರ್ಫ್ಯೂ ಕೊನೆಗೊಳಿಸಿದೆ. ಇಲ್ಲಿನ ಯುವಕರ ಕೈಯಲ್ಲಿ ಕಲ್ಲಿನ ಬದಲು ಲ್ಯಾಪ್ಟಾಪ್ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಈ ಚುನಾವಣೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 ಕುಟುಂಬಗಳ ಆಡಳಿತವನ್ನ ಕೊನೆಗೊಳಿಸಲಿದೆ. ಮೋದಿ ಬಂದ ನಂತರ ಒಬಿಸಿಗಳು, ಹಿಂದುಳಿದವರಿಗೆ ಮೀಸಲಾತಿ ಸಿಕ್ಕಿದೆ ಅಂತ ಅಮಿತ್ ಶಾ ಹೇಳಿದ್ದಾರೆ. ಅಮಿತ್ ಶಾ ಅವರು ದಿಢೀರನೆ ಕಾಶ್ಮೀರಕ್ಕೆ ಹೋಗಿ ಹೀಗೆ ಘೋಷಣೆ ಮಾಡಿದ್ರೆ ಅರ್ನವ್ ಗೋಸ್ವಾಮಿ, ಸುಧೀರ್ ಚೌಧರಿ, ಅಮನ್ ಚೋಪ್ರಾ, ಅಜಿತ್ ಹನುಮಕ್ಕನವರ್, ಶೋಭಾ ಕರಂದ್ಲಾಜೆ, ಯತ್ನಾಳ್, ತೇಜಸ್ವಿ ಸೂರ್ಯ, ಸಿ.ಟಿ. ರವಿ, ಚಕ್ರವರ್ತಿ ಸೂಲಿಬೆಲೆ ಹಾಗೂ ಇಂತಹ ಇನ್ನೂ 100 ಬಿಜೆಪಿ ಸಂಘ ಪರಿವಾರದ ನಾಯಕರು ಹಾಗೂ ಅವರ ಮಡಿಲ ಮೀಡಿಯಾಗಳ ಆಂಕರ್ಗಳ ಗತಿ ಏನು? ಇನ್ನು ನಿಮ್ಮ ಸುತ್ತಮುತ್ತ ಇರೋ ಬಹುತೇಕ ಎಲ್ಲ ಬಡಾವಣೆಗಳಲ್ಲಿರುವ ಬಿಜೆಪಿ ಹಾಗೂ ಮೋದಿಜಿಯನ್ನ ಕುರುಡಾಗಿ ಬೆಂಬಲಿಸುವ, ಅದಕ್ಕಾಗಿ ದಿನವಿಡೀ ವಾಟ್ಸಾಪ್ನಲ್ಲಿ ಮುಸ್ಲಿಂ ದ್ವೇಷಿ ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡುವ ಅಂಕಲ್ ಆಂಟಿಗಳ ವ್ಯವಸ್ಥೆ ಏನಾಗಿರಬೇಡ ಈಗ? ಉಚಿತ ಕೊಡುಗೆಗಳನ್ನು ಕೊಟ್ಟು ಜನರನ್ನ ಸೋಮಾರಿ ಮಾಡ್ತಾರೆ ಅಂತ ವಿಶ್ಲೇಷಿಸೋ ಕೇಸರಿ ಬುದ್ಧಿಜೀವಿಗಳು ಹಾಗೂ ಸಾಹಿತಿಗಳ ಕತೆ ಏನು? ಅವರೀಗ ಯಾವ ಬಂಡೆಯ ಹಿಂದೆ ಹೋಗಿ ಔತ್ಕೊಂಡಿದ್ದಾರೆ? ಕಾಶ್ಮೀರಿ ಮುಸ್ಲಿಮರನ್ನ ಕಾಂಗ್ರೆಸ್ ಓಲೈಸತ್ತೆ, ದೇಶದ ಇತರರಿಗಿಂತ ಅವರಿಗೆ ವಿಶೇಷ ವಿನಾಯಿತಿ ಕೊಡುತ್ತೆ ಅಂತ ಹೇಳ್ತಾನೆ ಈವರೆಗೆ ರಾಜಕೀಯ ಮಾಡ್ಕೊಂಡು ಬಂದಿದ್ದು ಬಿಜೆಪಿ. ಕಾಶ್ಮೀರದ ವಿಶೇಷ ಸ್ಥಾನಮಾನ ಕಿತ್ಕೊಳ್ಳುವಾಗಲೂ ಬಿಜೆಪಿ ಹೇಳಿದ್ದು ಇದನ್ನೇ. ಬಿಜೆಪಿಯ ಕಟ್ಟಾ ಬೆಂಬಲಿಗರು ಬೀದಿ ಬದಿಯಲ್ಲಿ ಅದನ್ನೇ ಹೇಳ್ಕೊಂಡು ತಮ್ಮ ಜೀವನೋಪಾಯವನ್ನ ಮಾಡಿಕೊಂಡಿದ್ರು. ನೋಡಿ, ಮೋದಿಜಿ ಬಂದ ಮೇಲೆ ಕಾಶ್ಮೀರದಲ್ಲಿ ಕಲ್ಲು ತೂರಾಟ ನಿಲ್ತು, ಅವರಿಗೆ ಇನ್ನು ಯಾವುದೇ ವಿಶೇಷ ಕೊಡುಗೆಗಳಿಲ್ಲ. ಅವರು ನಮ್ಮ ಹಾಗೇನೆ ಇಡೀ ದೇಶ ಹಾಗೂ ಕಾಶ್ಮೀರ ಒಂದೇ ರೀತಿ ಅಂತ ಹೇಳಿದ್ದು. ಈಗ ನೋಡಿದ್ರೆ ಅದೇ ಅಮಿತ್ ಶಾ ಹೋಗಿ ಕಾಶ್ಮೀರದಲ್ಲಿ ನಿಂತ್ಕೊಂಡು ನಿಮಗೆ ಈದ್ಗೆ ಮತ್ತು ಮೊಹರಂಗೆ ಉಚಿತ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನ ಕೇಳಿ ಪುನೀತರಾಗುವ ಸರದಿ ಈಗ ಅವರ ಪಕ್ಷದ ದ್ವೇಷಕೋರ ನಾಯಕರು ಹಾಗೂ ಕುರುಡು ಬೆಂಬಲಿಗರದ್ದು. ಅದಕ್ಕೆ ಅಲ್ವಾ ನಮ್ಮ ದೇಶದ ಮಹಾನ್ ನಾಯಕರೊಬ್ಬರು ಮೊದಲೇ ಹೇಳಿದ್ದು, ಹಿಪೋಕ್ರಸಿ ಕಿ ಭಿ ಸೀಮಾ ಹೋತಿ ಹೈ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.